ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ಇದುವರೆಗೂ ಕೂಡ ನಿಮ್ಮ ಪ್ರಥಮ PUC ಅಧ್ಯಾಯದಲ್ಲಿ 4 ಅಧ್ಯಾಯಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದರಲ್ಲಿ 4ನೇ ಅಧ್ಯಾಯವನ್ನು ನಾವು ನೋಡಿದಾಗ ಕೊನೆಯದಾಗಿ ಸಂಸ್ಕೃತಿ, ಆ ಸಂಸ್ಕೃತಿಯ ಅರ್ಥ, ವ್ಯಾಖ್ಯೆ ಹಾಗೆ ಸಂಸ್ಕೃತಿಯ ವಿಧಗಳ ಬಗ್ಗೆ ತಿಳಿದುಕೊಂಡಿರ. ಅದರ ಜೊತೆಯಲ್ಲಿ ಸಾಮಾಜೀಕರಣ ಅಂದರೆ ಏನು, ಸಾಮಾಜೀಕರಣ ಅಂದರೆ ಈ ಮಗುವಿನ ವಿಕಾಸ ಯಾವ ರೀತಿಯಲ್ಲೇ ಬೆಳೀತಾ ಬಂದಿದೆ, ಯಾವ ಹಂತದಲ್ಲಿ ಆ ಮಗು ಕಲಿತಾ ಬರುತ್ತೆ ಅನ್ನೋದನ್ನು ಕಳೆದ ತರಗತಿಯಲ್ಲಿ ನೀವೆಲ್ಲ ಸಾಮಾಜೀಕರಣ, ಆ ಸಾಮಾಜೀಕರಣದ ಹಂತಗಳ ಬಗ್ಗೆ ತಿಳಿದುಕೊಂಡಿದ್ದೀರ. ಓಕೆ, ನಿಮ್ಮ ಪ್ರಥಮ PUC ಅಧ್ಯಾಯ 5ರಲ್ಲಿ ಏನಪ್ಪ ಅಧ್ಯಾಯ 5 ಅಂದರೆ ಸಾಮಾಜಿಕ ಸಂಸ್ಥೆಗಳು. ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ನಾವಿಲ್ಲಿ ನೋಡೋಣ. ಏನಪ್ಪ ಈ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ನಾವು ವಿವಾಹವನ್ನು ನೋಡ್ಬೋದು. ಮೊದಲನೇದಾಗಿ ಸಾಮಾಜಿಕ ಸಂಸ್ಥೆಗಳಂದಾಗ ಯಾವುದಾದ್ರು ಸಾಮಾಜಿಕ ಸಂಸ್ಥೆಗಳು ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ, ಇವುಗಳನ್ನು ಸಾಮಾಜಿಕ ಸಂಸ್ಥೆಗಳಂತ ಕರಿತೀವಿ. ಯಾಕಂದರೆ ಇವುಗಳು ಪ್ರತಿಯೊಂದು ಸಮಾಜದಲ್ಲೂ ಕೂಡ ನಾವು ನೋಡ್ಬೋದು. ಆದಿವಾಸಿ ಆಗಿರ್ಬೋದು, ಅಮೇರಿಕಾ, ಜಪಾನಲ್ಲಾಗಿರ್ಬೋದು, ಭಾರತದಲ್ಲಾಗಿರ್ಬೋದು, ಅಥವಾ ಭಾರತದಲ್ಲಿ ನೋಡಿದರೆ ಬರೀ ಮೇಲ್ವರ್ಗದವರು ಅಷ್ಟೇ ನೋಡ್ತಾ ಇಲ್ಲ, ಎಲ್ಲ ಸಮಾಜಗಳಲ್ಲೂ ಕೂಡ ಮಾನವ ಸಮಾಜತೆ ಏನಿದೆ ಆ ಎಲ್ಲ ಸಮಾಜ ಮನುಷ್ಯ ಇರುವಂಥ ಸ್ಥಳಗಳ ಎಲ್ಲ ಭಾಗದಲ್ಲೂ ಕೂಡ ಈ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಸಾಮಾಜಿಕ ಸಂಸ್ಥೆಗಳನ್ನು ನೋಡ್ತಿದ್ವಿ. ಅದರಲ್ಲಿ ಈ ಸಾಮಾಜಿಕ ಸಂಸ್ಥೆಗಳಲ್ಲಿ ಫಸ್ಟ್ ನಾವು ನೋಡ್ಬೋದು ಯಾವುದಪ್ಪ ಸಾಮಾಜಿಕ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ, ಎಲ್ಲ ಭಾಗಗಳಲ್ಲಿ ಯಾವುದನ್ನು ನೋಡ್ಬೋದು ಅಂತಂದರೆ ಫಸ್ಟ್ ನೋಡ್ತಾ ಹೋಗ್ತೀವಿ ನಾವು ವಿವಾಹ, ಮ್ಯಾರೇಜ್ ಅಂತ ಕರೀತೀವಿ. ಈ ವಿವಾಹ ಅಂದರೆ ಏನು, ವಿವಾಹ ಅಂದರೆ ಅದರ ಅರ್ಥವನ್ನು ನಾವು ನೋಡ್ಬೋದು. ವಿವಾಹದ ಅರ್ಥ, ವ್ಯಾಖ್ಯೆ, ಇವುಗಳ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನಾವು ವಿವಾಹ ಅಂದಾಗ ಮ್ಯಾರೇಜ್ ಅಂತ ಕರಿತೀವಿ. ಯಾವುದನ್ನ ಮ್ಯಾರೇಜ್, ಏನಕ್ಕೆ ಮ್ಯಾರೇಜ್ ಅಂತ ಕರಿತೀವಿ ಸಮಾಜದಲ್ಲಿ ಅಂತಂದರೆ ಈ ಸಾಮಾಜಿಕ ಸಂಸ್ಥೆಗೆ ವಿವಾಹ ಇದೆ ಅನ್ನೋದಾದರೆ ಇದು ಎಲ್ಲ ಸಮಾಜಗಳಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಮೇರಿಕಾ, ಜಪಾನು, ಚೀನಾಗಳಲ್ಲೂ ಕೂಡ ನೋಡ್ಬೋದು, ಭಾರತದಲ್ಲೂ ನೋಡ್ಬೋದು. ಹಾಗೆ ಭಾರತದಲ್ಲಿ ನೋಡಿದರೆ ಈ ಆದಿವಾಸಿ ಜನಗಳು ಅಥವಾ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಪ್ರತಿಯೊಂದು ಮಾನವ ಜಾತಿ ಅಂತ ಏನಿದೆ ಆ ಎಲ್ಲ ಜಾತಿಗಳಲ್ಲೂ ಕೂಡ ಎಲ್ಲ ಸಮೂಹಗಳಲ್ಲೂ ಕೂಡ ವಿವಾಹವನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಈ ವಿವಾಹ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಸಾರ್ವತ್ರಿಕ ಸ್ವರೂಪದ ಸಂಸ್ಥೆ ಆಗಿದೆ, ಸಾಮಾಜಿಕ ಸಂಸ್ಥೆ. ಇದು ವಿವಾಹವು ಸಾರ್ವತ್ರಿಕವಾದಂಥ ಸಂಸ್ಥೆ. ಸಾರ್ವತ್ರಿಕ ಮೀನ್ಸ್ ಎಲ್ಲ ಕಡೆಯಲ್ಲಿ ಇರುವಂಥದ್ದು. ಹಾಗೆ ಸಾಮಾಜಿಕ ಸಂಸ್ಥೆ ಇದೆ, ಸಮಾಜದಲ್ಲೇ ಹುಟ್ಟಿ ಬೆಳೀತಾನೆ ಇದೆ ಸಾಮಾಜಿಕವಾಗಿ. ಅಂದರೆ ಎಲ್ಲರೂ ಕೂಡ ಜೊತೆಯಲ್ಲಿ ಈ ಸಮಾಜದಲ್ಲಿ ಈ ವಿವಾಹವನ್ನು ನಡೆಸ್ತಾ ಇದ್ದಾರೆ, ಎಲ್ಲರೂ ಕೂಡ ಇದಕ್ಕೆ ಮನ್ನಣೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸಾಮಾಜಿಕ ಸಂಸ್ಥೆ ಆಗಿದೆ. ಅಂದರೆ ಈ ಸಾಮಾಜಿಕ ಸಂಸ್ಥೆ ಆಗಿದೆ ಅನ್ನೋದಾದರೆ ಈ ವಿವಾಹದ ಅರ್ಥವನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ 2 ಲಿಂಗಗಳು ಅಥವಾ ವಿರುದ್ಧ ಲಿಂಗಗಳಾದಂಥ ಸ್ತ್ರೀ ಮತ್ತು ಪುರುಷರ ಸಾಪೇಕ್ಷ ಮುಂದುವರಿಯುವ ಲೈಂಗಿಕ ಸಂಬಂಧಗಳನ್ನು ಸಾಮಾಜಿಕ ಮನ್ನಣೆ ಪಡೆದುಕೊಂಡು ನಾವು ನೋಡ್ತಾ ಹೋಗ್ತೀವಿ. ವಿರುದ್ಧ ಲಿಂಗಿಗಳು ಯಾವುದಪ್ಪ, ವಿರುದ್ಧ ಲಿಂಗಗಳಾದಂಥ ಸ್ತ್ರೀ ಮತ್ತು ಪುರುಷರು ಇಬ್ಬರು ಕೂಡ ಸಾಪೇಕ್ಷವಾಗಿ ಮುಂದುವರಿತಾ ಹೋಗ್ತಾರೆ, ಮದುವೆ ಆಗ್ತಾರೆ. ಮದುವೆ ಆದಾಗ ಬರೀ ಗಂಡು ಗಂಡು ಮದುವೆ ಆಗಲ್ಲ, ಹೆಣ್ಣು ಹೆಣ್ಣು ಮದುವೆ ಆಗೋದಿಲ್ಲ. ವಿರುದ್ಧ ಲಿಂಗಗಳಾದಂಥ ಸ್ತ್ರೀ ಮತ್ತು ಪುರುಷರ ವಿರುದ್ಧ ಲಿಂಗಗಳಾದಂಥ ಸಾಪೇಕ್ಷವಾಗಿ ಮುಂದುವರಿತಾ ಹೋಗ್ತಾರೆ. ಸಾಪೇಕ್ಷ ಅಂದಾಗ ಸುಮಾರು ಶತಮಾನಗಳವರೆಗೆ ಅವರು ಬದುಕಿರುವವರೆಗೂ ಕೂಡ ಮುಂದುವರಿತಾ ಹೋಗ್ತಾರೆ. ಆ ಮುಂದುವರಿಯುವಂಥ ಸಮಯದಲ್ಲಿ ಲೈಂಗಿಕ ಸಂಬಂಧಗಳನ್ನು, ಅವರ ಆಸೆ ಬಯಕೆಗಳಿಂದ ಲೈಂಗಿಕ ಬಯಕೆಗಳನ್ನು ಸಾಮಾಜಿಕ ಮನ್ನಣೆ ಪಡೆದುಕೊಂಡು ಆ ಲೈಂಗಿಕ ಬಯಕೆಗಳನ್ನು ಈಡೇರಿಸ್ಕೋಬೇಕಾದ್ರೆ ಮನ್ನಣೆಯನ್ನು ಪಡ್ಕೋಬೇಕು. ಯಾವ ಮನ್ನಣೆ ಅನ್ನೋದಾದರೆ ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಂಡು ಸಂತಾನೋತ್ಪತ್ತಿ, ಮಕ್ಕಳನ್ನು ಪಡೆಯುವಂಥದ್ದು. ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕು, ಅದರ ಜೊತೆಯಲ್ಲಿ ಮಕ್ಕಳನ್ನು ಪಡಿಬೇಕು, ಸಂತಾನಗಳನ್ನು ಉತ್ಪತ್ತಿ ಮಾಡಿಕೊಳ್ಬೇಕು. ಅದ್ರ ಜೊತೆಯಲ್ಲಿ ಮಕ್ಕಳ ಲಾಲನೆ ಪಾಲನೆ ಮಾಡುವಂಥ ವ್ಯವಸ್ಥೆ ಆಗಿದೆ, ಮಕ್ಕಳನ್ನು ಕಾಪಾಡುವಂಥದ್ದು. ಬರೀ ವಿವಾಹ ಅಂದಾಗ ಬರೀ ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅಷ್ಟೇ ವಿವಾಹ ಆಗೋದಿಲ್ಲ. ಇಲ್ಲಿ ಏನಾಗಿದೆ ಅನ್ನೋದಂದರೆ ಮಕ್ಕಳನ್ನು ಸಂತಾನೋತ್ಪತ್ತಿ, ಲೈಂಗಿಕ ಬಯಕೆಯ ಜೊತೆಗೆ ದೀರ್ಘಕಾಲದವರೆಗೆ ಗಂಡು ಹೆಣ್ಣು ಜೊತೆಗಿರ್ತಾ ಹೋಗ್ತಾರೆ. ಅಲ್ಲಿ ಇಬ್ಬರು ಕೂಡ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಯಲ್ಲಿ ಲೈಂಗಿಕ ಬಯಕೆಗಳನ್ನು ಪಡೆಯುವ ಮೂಲಕ ತಮ್ಮ ಏನು ಈ ಸಂತಾನೋತ್ಪತ್ತಿಯನ್ನು ಪಡಿತಾ ಹೋಗ್ತಾರೆ, ಮಕ್ಕಳನ್ನು ಸಂತಾನೋತ್ಪತ್ತಿ ಪಡಿತಾ ಹೋಗ್ತಾರೆ. ಅದರ ನಂತರವೂ ಕೂಡ ಆ ಮಕ್ಕಳನ್ನು ಲಾಲನೆ ಮಾಡುವಂಥದ್ದು, ಅವ್ರನ್ನ ಪೋಷಣೆ ಮಾಡೋದು, ಅವ್ರನ್ನ ಬೆಳೆಸುವಂಥ ಒಂದು ವ್ಯವಸ್ಥಿತವಾದಂಥ, ಅಂದರೆ ಈ ಪಾಲನೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಾಥಮಿಕ ಸಂಸ್ಥೆ ಅಂತ ನಾವು ಕರಿತೀವಿ. ಅಂದರೆ ಇದು ಸಂತಾನೋತ್ಪತ್ತಿ ನಿರಂತರತೆಯನ್ನು ಸೂಚಿಸ್ತಾ ಹೋಗುತ್ತೆ. ಅಂದರೆ ಮಕ್ಕಳನ್ನು ಲಾಲನೆ, ಹೆಂಡತಿ ಮಕ್ಕಳು ಗಂಡನನ್ನು ಕಾಪಾಡಿ
ಕಾಪಾಡಿಕೊಳ್ಳುವಂಥ ನಿರಂತರವಾಗಿ ಕಾಪಾಡಿಕೊಳ್ಳುವಂಥ ಒಂದು ಉದ್ದೇಶವನ್ನು ಈ ವಿವಾಹ ಅನ್ನೋದು ಒಳಗೊಂಡಿದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ ವಿವಾಹದ ಅರ್ಥ? ಓಕೆ, ನಾವು ನೋಡೋಣ ವಿವಾಹದ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ವಿವಾಹದ ವ್ಯಾಖ್ಯೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅನ್ನೋರು ಹೇಳ್ತಾ ಹೋಗ್ತಾರೆ. ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್. ಇವರು ಈ ಗ್ರಂಥದಲ್ಲಿ ವಿವಾಹ ಅಂದರೆ ಏನು ಅನ್ನೋದನ್ನು ತಮ್ಮದೇ ಆದ ರೀತಿಯಲ್ಲಿ ಎಡ್ವರ್ಡ್ ಮಾರ್ಕ್ಸ್ ಅವರು ಈ ವ್ಯಾಖ್ಯಾನಿಸ್ತಾ ಹೋಗ್ತಾರೆ. ಏನಪ್ಪ ವಿವಾಹ ಅನ್ನೋದಾದರೆ ಬರ್ಕೊಳ್ಳಿ, ವಿವಾಹವು ಸಂತತಿಯ ಜನನದ ನಂತರವೂ ಕೂಡ ಮುಂದುವರೆಯುವ ಗಂಡು ಹೆಣ್ಣಿನ ದೀರ್ಘಕಾಲದ ಸಂಬಂಧ. ಎಷ್ಟು ಸರಳವಾಗಿ ಹೇಳ್ತಾರೆ ವಿವಾಹ ಅಂದರೆ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅವರು. ವಿವಾಹ ಅನ್ನುವುದು ಸಂತತಿಯ ಜನನದ ನಂತರವೂ ಮುಂದುವರೆಯುವ ಗಂಡು ಹೆಣ್ಣಿನ ದೀರ್ಘಕಾಲದ ಸಂಬಂಧ. ವಿವಾಹ ಅನ್ನೋದು ಸಂತತಿಯ ಜನನದ ನಂತರ. ವಿವಾಹ ಅನ್ನೋದು ಬರೀ ಗಂಡು ಹೆಣ್ಣಿಗೆ ತಾಳಿಯನ್ನು ಕಟ್ಟಿಬಿಟ್ರೆ ಅಷ್ಟಕ್ಕೆ ಮುಗಿದೋಗೋದಿಲ್ಲ. ಅಲ್ಲಿ ಸಂತತಿಯ ಜನನದ ನಂತರ ಮಕ್ಕಳನ್ನು ಪಡೆದ ಮೇಲೂ ಕೂಡ ದೀರ್ಘಕಾಲದವರೆಗೆ, ಅಂದರೆ ಆ ಗಂಡು ಹೆಣ್ಣು ಬದುಕಿರುವವರೆಗೂ ಕೂಡ ದೀರ್ಘಕಾಲದವರೆಗೆ ಇರುವಂಥ ಸಂಬಂಧ ಏನಿದೆ ಅದನ್ನು ವಿವಾಹ ಅಂತಂದು ಕರಿತಾ ಹೋಗ್ತಾರೆ ವೆಸ್ಟರ್ ಮಾರ್ಕ್ ಅವರು. ಗಂಡು ತಾಳಿಯನ್ನು ಕಟ್ಟಿದ್ರೆ ಮುಗಿದೋಗೋದಿಲ್ಲ, ಹೆಣ್ಣು ಗಂಡನ ಮನೆಗೆ ಬಂದ ತಕ್ಷಣ ಅಲ್ಲಿಗೆ ಮುಗಿದೋಗೋದಿಲ್ಲ ವಿವಾಹದ್ದು. ಆದರೆ ಮಕ್ಕಳನ್ನು ಪಡೆತಾ ಹೋಗ್ತಾರೆ, ತಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಾ ಹೋಗ್ತಾರೆ, ಲೈಂಗಿಕ ಬಯಕೆಗಳನ್ನು. ಆ ಬಯಕೆಯ ಜೊತೆಗೆ ಮಕ್ಕಳನ್ನು ಪಡಿತಾ ಹೋಗ್ತಾರೆ. ಆ ಮಕ್ಕಳನ್ನು ಪಡೆದ ಮೇಲೂ ಕೂಡ ದೀರ್ಘಕಾಲದವರೆಗೆ, ಸುಮಾರು ಅವರ ಜೀವನ ಇರುವವರೆಗೂ ಕೂಡ ಮುಂದುವರಿಯುವಂಥ ಒಂದು ಸಂಬಂಧವನ್ನು ವಿವಾಹ ಅಂತಂದು ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅವರು ಕರೀತಾರೆ. ಹಾಗೆ ಇಲ್ಲಿ ಇನ್ನೊಬ್ಬರು ಆದಂಥ ಎಚ್ ಟಿ ಮಜುಂದಾರ್ ಅವರು ಕೂಡ ಹೇಳ್ತಾ ಹೋಗ್ತಾರೆ ತಮ್ಮದೇ ಆದ ರೀತಿಯಲ್ಲಿ. ಈ ಎಚ್ ಟಿ ಮಜುಂದಾರ್ ಹೇಳ್ತಾ ಹೋಗ್ತಾರೆ ವಿವಾಹ ಏನು? ಒಂದು ಗೃಹವನ್ನು ಸ್ಥಾಪಿಸುವ ಮೂಲಕ ಲೈಂಗಿಕ ಸಂಬಂಧಗಳಿಗೆ ಪ್ರವೇಶಿಸುವ, ಸಂತಾನೋತ್ಪತ್ತಿ ಮತ್ತು ಶಿಶುವಿಗೆ ಸಂರಕ್ಷಣೆ ನೀಡುವ, ಸಾಮಾಜಿಕವಾಗಿ ಅಂಗೀಕೃತವಾದ ಗಂಡು ಹೆಣ್ಣಿನ ಸಂಬಂಧವನ್ನು ರೂಪಿಸುವ ಒಂದು ಸಂಸ್ಥೆಯೇ ವಿವಾಹ. ಎಚ್ ಟಿ ಮಜುಂದಾರ್ ಹೇಳ್ತಾ ಹೋಗ್ತಾರೆ ವಿವಾಹ ಅಂದರೆ ಒಂದು ಗೃಹವನ್ನು ಸ್ಥಾಪಿಸುವ ಮೂಲಕ, ಒಂದು ತಮ್ಮದೇ ಆದಂಥ ವಿವಾಹದ ಮೂಲಕ ಗಂಡು ಹೆಣ್ಣು ತಾಳಿಯನ್ನು ಕಟ್ಟಿದ್ರೆ ಅದ್ರ ಜೊತೆಯಲ್ಲಿ ತನ್ನದೇ ಆದಂಥ ಒಂದು ಗೃಹ ಮನೆಯನ್ನು ಸ್ಥಾಪಿಸುವ ಮೂಲಕ ಅಲ್ಲಿ ಲೈಂಗಿಕ ಸಂಬಂಧಗಳಿಗೆ ಪ್ರವೇಶಿಸುವ, ಆ ಗಂಡು ಹೆಣ್ಣು ಲೈಂಗಿಕ ಸಂಬಂಧಗಳಿಗೆ ಪ್ರವೇಶಿಸ್ತಾ ಹೋಗ್ತಾರೆ. ಆ ಸಂಬಂಧದ ಜೊತೆಯಲ್ಲಿ ಸಂತಾನೋತ್ಪತ್ತಿ, ಮಕ್ಕಳನ್ನು ಪಡೀತಾ ಹೋಗ್ತಾರೆ. ಲೈಂಗಿಕ ಸಂಬಂಧದ ಜೊತೆಗೆ ಸಂತಾನೋತ್ಪತ್ತಿ ಮತ್ತು ಶಿಶುವಿಗೆ ಮಕ್ಕಳನ್ನು ಪಡೆದು ಆ ಶಿಶುವಿಗೆ ಸಂರಕ್ಷಣೆ ಇಡ್ತಾ ಹೋಗ್ತಾರೆ. ಆ ಹುಟ್ಟಿದಂಥ ಮಗುವಿಗೆ ಸಂರಕ್ಷಣೆ ಕಾಪಾಡ್ತಾ ಹೋಗ್ತಾರೆ. ಆ ನೀಡುವಂತಹ ಸಾಮಾಜಿಕವಾಗಿ ಅಂಗೀಕೃತವಾದಂಥ, ಸಮಾಜ ಒಪ್ಪಿ ಅಂಗೀಕಾರ ಮಾಡಿರುತ್ತೆ. ಇವರು ಶಾಸ್ತ್ರಬದ್ಧವಾಗಿ ಹೇಳಿದರೆ ಸಮಾಜಕ್ಕೆ ಒಪ್ಪಿ ವಿವಾಹ ಆಗಿದೆ ಅನ್ನೋದನ್ನು ಅಕ್ಷತೆ ಕಾಳಾಗ್ತಿಲ್ಲ, ಅದು ನಮ್ಮ ಒಪ್ಪಿಗೆ ಇದೆ ಅನ್ನೋದನ್ನು ಸೂಚಿಸ್ತಾ ಹೋಗ್ತಾರೆ. ಅಂದರೆ ಅಂಗೀಕೃತವಾದ, ಸಾಮಾಜಿಕವಾಗಿ ಅಂಗೀಕೃತವಾದಂಥ ಗಂಡು ಹೆಣ್ಣಿನ ಸಂಬಂಧವನ್ನು ರೂಪಿಸುವ ಒಂದು ಸಂಸ್ಥೆಯೇ ವಿವಾಹ. ಇಲ್ಲಿ ಗಂಡು ಹೆಣ್ಣಿಗೆ ಏನು ಸಂಬಂಧವನ್ನು ರೂಪಿಸುತ್ತೆ ಅದನ್ನು ವಿವಾಹ ಅಂತಂದು ಎಚ್ ಟಿ ಮಜುಂದಾರ್ ಅವರು ತಿಳಿಸಿದ್ದಾರೆ. ಅರ್ಥ ಇದೆಲ್ಲ? ಓಕೆ, ಮತ್ತೊಬ್ಬ ಸಾಮಾಜಿಕ ಚಿಂತಕ ತನ್ನದೇ ಆದ ರೀತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ ರಾಬರ್ಟ್ ಎಚ್ ಲೂಯಿ ಅವರು. ರಾಬರ್ಟ್ ಎಚ್ ಲೂಯಿ ಈ ರಾಬರ್ಟ್ ಎಚ್ ಲೂಯಿ ಅವರು ಹೇಳ್ತಾ ಹೋಗ್ತಾರೆ ತಮ್ಮದ ರೀತಿಯಲ್ಲಿ ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವೆ ಶಾಶ್ವತವಾದ ಬಂಧನವೇ ವಿವಾಹ. ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವೆ ಶಾಶ್ವತ ಬಂಧನವೇ ವಿವಾಹ ಅಂದಿದ್ದಾರೆ. ಇಲ್ಲಿ ಅನುಮತಿ ನೀಡಬಹುದಾದ, ಸಮಾಜ ಎಲ್ಲ ಕೂಡ ಒಪ್ಪಿ ಅನುಮತಿಯನ್ನು ನೀಡುತ್ತೆ. ಒಪ್ಪಿ ನೀಡಿದಾಗ ಮಾತ್ರ ಅದನ್ನು ವಿವಾಹ ಅಂತ ಕರಿತೀವಿ. ಹಾಗೆ ಸಂಗಾತಿಗಳ ನಡುವೆ ಶಾಶ್ವತ ಬಂಧನ, ಸಮಾಜ ಏನು ಒಪ್ಪಿ, ಇವರು ಸಮಾಜ ಒಪ್ಪಿದಂತೆ ವಿವಾಹವನ್ನು ಆಗಿದ್ದಾರೆ, ಇವರು ಶಾಶ್ವತವಾಗಿ ಸಂಗಾತಿಗಳಾಗಿ
ಅಥವಾ ಬಿಡಿಸಲಾಗದಂಥ ಒಂದು ಬಂಧನ ಅಂತ ಏನಿದೆ, ಇದನ್ನ ವಿವಾಹದ್ದು ರಾಬರ್ಟ್ ಎಚ್ ಲೂಯಿ ಅವರು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಇಷ್ಟು ವಿವಾಹದ ಲಕ್ಷಣಗಳನ್ನ ನಾವು ವ್ಯಾಖ್ಯೆಗಳನ್ನ ನೋಡ್ತಿದ್ದೀವಿ. ಇಲ್ಲಿ ವಿವಾಹದ ಉದ್ದೇಶ ಇಷ್ಟೇ, ಗುರಿ ಕೇವಲ ಹೊಸ ಸಂತತಿಯ ಪ್ರಜನನ ಅಥವಾ ಸಂತಾನೋತ್ಪತ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ. ವಿವಾಹ ಅನ್ನೋದು ಮಕ್ಕಳನ್ನ ಪಡೆಯಲಿಕ್ಕೆ, ತಮ್ಮ ಲೈಂಗಿಕ ಬಯಕೆಗಳನ್ನು ಅಷ್ಟೇ ಈಡೇರಿಸಿಕೊಳ್ಳೋದಕ್ಕೆ ಅಥವಾ ಸಂಗಾತಿಯ ಬಯಕೆ, ಭಾವನಾತ್ಮಕ ಮಾನಸಿಕ ಸ್ಥಿರತೆಯ ಬೆಂಬಲ ಮುಂತಾದವುಗಳ ಬಗ್ಗೆ ಸಮಾನವಾದ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ಬರೀ ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಅಷ್ಟೇ ವಿವಾಹ ಆಗೋದಿಲ್ಲ, ಅದರ ಜೊತೆಯಲ್ಲೇ ಮಕ್ಕಳನ್ನ ಪಡಿತಾ ಹೋಗ್ತಾರೆ. ಆ ಮಕ್ಕಳನ್ನ ಪ್ರಜನನದ ನಂತರ ಸಂತಾನೋತ್ಪತ್ತಿ ಪಡೆದು ಅವ್ರನ್ನ ಆರೈಕೆ ಮಾಡಿ, ಆಗ ಗಂಡು ಸಂಗಾತಿಯ ಬಯಕೆ, ಗಂಡು ಮತ್ತು ಹೆಣ್ಣಿನ ಸಂಗಾತಿಯ ಬಯಕೆ ಏನಿದೆ ಆ ಭಾವನೆಗಳಿಗೆ ಸ್ಪಂದಿಸುವುದು, ಮಾನಸಿಕ ಸ್ಥಿರತೆ, ಆ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈಕೆ ಸಮನಾದಂಥ ಪ್ರಾಮುಖ್ಯತೆ, ಇಬ್ಬರಿಗೂ ಕೂಡ ಸಮಾನವಾದಂಥ ಪ್ರಾಮುಖ್ಯತೆ ನೀಡುತ್ತಾ ಹೋಗುತ್ತೆ. ವಿವಾಹವು ಇದರ ಮೊದಲ ಒಂದು ಉದ್ದೇಶ ಅಂತ ಕರೀಬಹುದು. ಹಾಗೆ ಸಮಾಜದ ಮನ್ನಣೆ ತೀರಾ ಅಗತ್ಯವಾದದ್ದು. ಸಮಾಜದಲ್ಲಿ ವಿವಾಹಕ್ಕೆ ಅನ್ನೋದಾದ್ರೆ ಮನ್ನಣೆ ಅನ್ನೋದು ಬೇಕು. ಈ ಮನ್ನಣೆ ಇದ್ದಾಗ ಹೊಣೆಗಾರಿಕೆ, ನೆನಗತೆ, ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ಹೊಂದಿದೆ. ವಿವಾಹ ಅನ್ನೋದು ಕುಟುಂಬದ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ, ಹೊಣೆಗಾರಿಕೆ ಹೆಚ್ಚಾಗ್ತಾ ಹೋಗುತ್ತೆ ಗಂಡು ಹೆಣ್ಣಿಗೂ ಇಬ್ಬರಿಗೂ ಕೂಡ. ಹಾಗೆ ಕುಟುಂಬದ ತನ್ನದೇ ಆದಂಥ ಕುಟುಂಬ, ಆ ಕುಟುಂಬವನ್ನು ನಿರ್ವಹಿಸುವಂಥ ಕೆಲಸವನ್ನ ಈ ವಿವಾಹ ಅನ್ನೋದು ಮಾಡ್ತಾ ಹೋಗಿದೆ. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು? ಓಕೆ, ನಾವಿಲ್ಲಿ ವಿವಾಹದ ಲಕ್ಷಣಗಳನ್ನ ನೋಡೋದಾದ್ರೆ ಏನಪ್ಪ ವಿವಾಹದ ಲಕ್ಷಣಗಳಂದಾಗ, ಫಸ್ಟ್ ನೋಡ್ತಾ ಹೋಗ್ತೀನಿ, ವಿವಾಹವು ಸಾರ್ವತ್ರಿಕವಾದದ್ದು. ವಿದ್ಯಾರ್ಥಿಗಳೇ, ಈ ವಿವಾಹದ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಏನಪ್ಪ ವಿವಾಹದ ಲಕ್ಷಣಗಳು ತನ್ನದೇ ಆದಂಥ ರೀತಿಯಲ್ಲಿ ಲಕ್ಷಣಗಳನ್ನು ಒಳಗೊಂಡಿದೆ. ಅದರಲ್ಲಿ ನಾವು ಈ 6 ಪಾಯಿಂಟ್ಸ್ಗಳನ್ನು ವಿವಾಹದ ಲಕ್ಷಣಗಳಾಗಿ ತಿಳ್ಕೊಳ್ಬೋದು. ನಾವು ಫಸ್ಟ್ ನೋಡ್ಬೋದು, ವಿವಾಹವು ಸಾರ್ವತ್ರಿಕವಾದದ್ದು. ವಿವಾಹ ಅನ್ನೋದು ಅನಾದಿ ಕಾಲದಿಂದಲೂ ಕೂಡ, ಇದು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಅನಾದಿ ಕಾಲದಿಂದಲೂ ಕೂಡ ಸಮಾಜ ಇರುವ ಕಡೆಯಲ್ಲೆಲ್ಲವೂ ಕೂಡ ವಿವಾಹದ ಆಚರಣೆ ಇದೆ. ಈ ಮಾನವ ಸಮಾಜ ಅಂತ ಏನಿದೆ, ಆ ಮಾನವ ಸಮಾಜ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ, ಎಲ್ಲ ಕಡೆಯಲ್ಲೂ ಕೂಡ ವಿವಾಹದ ಆಚರಣೆ ಅನ್ನೋದು ಇದೆ. ಅಂದರೆ ನಾವು ಕಂಡು ಬರ್ಬೋದು ಈ ನಾಗರಿಕ ಸಮಾಜಗಳಲ್ಲಿ ಏನಿದೆ, ಆದಿವಾಸಿಗಳು, ಬುಡಕಟ್ಟುಗಳಾಗಿರ್ಬೋದು, ಈ ನಗರಗಳಲ್ಲಿ, ಅಥವಾ ಗ್ರಾಮೀಣ ಭಾಗದಲ್ಲಿ, ಈ ಬೇರೆ ರಾಷ್ಟ್ರಗಳಲ್ಲಿ ಕೂಡ ವಿವಾಹವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ವಿವಾಹವು ಏನು ಮಾನವ ಸಮಾಜ ಇದೆ ಆ ಇರುವಂಥ ಸಮಾಜದಲ್ಲೆಲ್ಲವೂ ಕೂಡ ವಿವಾಹದ ಆಚರಣೆಯನ್ನು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಕೆಲವು ಸಂಪ್ರದಾಯಬದ್ಧವಾದಂಥ ಸಮುದಾಯಗಳಲ್ಲಿ ವಿವಾಹ ಒಂದು ಅಗತ್ಯವಾದಂಥ ಅಂಶ ಅಂತ ಕರೀತೀವಿ. ಇಲ್ಲಿ ಕೆಲವೊಂದು ಸಮಾಜ ಅಂತ ಏನಿದೆ, ಅತಿ ಸಂಪ್ರದಾಯವುಳ್ಳಂಥ ಸಮಾಜಗಳಲ್ಲಿ ವಿವಾಹ ಅನ್ನೋದು ಸಂಪ್ರದಾಯವಾಗಿ ಅಗತ್ಯವಾಗಿ ಇದೆ, ಎಲ್ಲ ಕಡೆಯಲ್ಲೂ ಇದೆ. ಅಂದರೆ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಕೆಲವೊಂದು ಸಮುದಾಯಗಳಲ್ಲಿ ಅವಿವಾಹಿತ ವ್ಯಕ್ತಿ ಅಪರಿಪೂರ್ಣ ಅಥವಾ ಅಪೂರ್ಣ ವ್ಯಕ್ತಿ ಅಂತ ಕರಿತಾ ಹೋಗ್ತಾರೆ. ಅವಿವಾಹಿತ ವ್ಯಕ್ತಿ ಅಪೂರ್ಣ ವ್ಯಕ್ತಿ ಅಂತಂದು ಹೇಳ್ತಾ ಹೋಗ್ತಾರೆ. ಯಾಕಂದರೆ ಮದುವೆ ಆಗದೇ ಇರುವಂಥ ವ್ಯಕ್ತಿ ಅವನು ಪೂರ್ಣವಾಗಿಲ್ಲ, ಅಪೂರ್ಣ ವ್ಯಕ್ತಿ, ಅವನಿಗೆ ಅಪೂರ್ಣತೆ ಅನ್ನೋದು ಇದೆ ಅನ್ನೋದನ್ನು ಮಾತನಾಡ ನೋಡ್ತಾ ಹೋಗ್ತೀವಿ ಎಂದು ಪರಿಗಣಿಸ್ತಾರೆ ಇಲ್ಲಿ ಕೆಲವೊಂದು ಸಮಾಜಗಳಲ್ಲಿ. ಹಾಗೆ ವ್ಯಕ್ತಿ ಪರಿಪೂರ್ಣವಾಗಬೇಕಾದ್ರೆ, ಸಂಪೂರ್ಣವಾಗಿ ಪರಿಪೂರ್ಣವಾಗಬೇಕಾದ್ರೆ ಅವನಿಗೆ ವಿವಾಹ ಆಗಲೇಬೇಕು. ವಿವಾಹ ಆದ ಮೇಲೇ ಅವನು ಪರಿಪೂರ್ಣ ವ್ಯಕ್ತಿ ಅಂತದ್ದು ಆಗಲಿಕ್ಕೆ ಸಾಧ್ಯ ಇದೆ. ಇದು ಈ ನಮ್ಮ ಸಾರ್ವತ್ರಿಕವಾದಂಥ ಎಲ್ಲ ಸಮಾಜಗಳಲ್ಲೂ ಕೂಡ ನಾವಿಂದ ನೋಡ್ತಾ ಹೋಗ್ತೀವಿ. ಆದರೆ ಕೆಲವೊಂದು ಆದಿವಾಸಿ ಸಮುದಾಯಗಳೇನಾಗಿದೆ, ಅವಿವಾಹಿತನಾಗಿ ಸಾಯುವಂತಹ ವ್ಯಕ್ತಿ ಯಾರಿದ್ದಾರೆ, ಆದಿವಾಸಿ ಸಮುದಾಯಗಳು ಯಾರಿದ್ದಾರೆ ಅನ್ನೋದಾದ್ರೆ ಅಲ್ಲಿ ಅವಿವಾಹಿತ ವ್ಯಕ್ತಿ ಮದುವೆ ಆಗದೆ ಸತ್ರ ಏನು ಮಾಡ್ತಾರೆ, ಅಂತಹ ವ್ಯಕ್ತಿಗೆ ಸಂಸ್ಕಾರಗಳನ್ನು ನಿರಾಕರಿಸಲಾಗುತ್ತೆ. ಅವನಿಗೆ ಯಾವುದೇ ರೀತಿಯಾದಂಥ ಕ್ರಿಯೆ ಅಥವಾ ಅವನಿಗೆ ಸಂಸ್ಕಾರಗಳನ್ನು ನೀಡೋದಿಲ್ಲ. ಈ ನೀಡೋದಿಲ್ಲ ಅನ್ನೋವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಕೆಲವೊಂದು ಮೃತದೇಹಕ್ಕೆ, ಆ ಆದಿವಾಸಿಗಳನ್ನ ಮಾಡ್ತಾರೆ, ಕೆಲವೊಂದು ಆದಿವಾಸಿಗಳು ಮೃತದೇಹಕ್ಕೆ ವಿವಾಹವನ್ನು, ಸತ್ತಂಥ ವ್ಯಕ್ತಿಗೆ ವಿವಾಹವನ್ನು ಮಾಡಿಸಿ ಅವನಿಗೆ ಅಂತ್ಯಕ್ರಿಯೆಯನ್ನು ನಡೆಸ್ತಾರೆ. ಹಾಗಾಗಿ ವಿವಾಹ ಅನ್ನೋದು ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡುಬರುತ್ತೆ. ಹಾಗಾಗಿ ಸಾರ್ವತ್ರಿಕವಾದಂಥ ಒಂದು ಸಮಸ್ಯೆ ಆಗಿದೆ ವಿವಾಹ. ಬೈ ಚಾನ್ಸ್ ಏನಾದರೂ ಮದುವೆ ಆಗದಂಗೆ ಸತ್ತಾರೆ ನಾವು ಕೂಡ ನೋಡ್ತಾ ಹೋಗ್ತೀವಿ ಕೆಲವೊಂದು ಸಮುದಾಯ, ಕೆಲವೊಂದು ಗುಂಪುಗಳಲ್ಲಿ
ಇಲ್ಲಿ ಮದುವೆ ಆಗದ ಸತ್ರ ಏನು ಮಾಡ್ತಾರೆ, ಇಲ್ಲಿ ಅವನಿಗೆ ಯಾವುದೇ ರೀತಿಯಾದಂಥ ಕ್ರಿಯೆಗಳನ್ನು, ಪೂಜೆ ಪುನಸ್ಕಾರಗಳನ್ನ, ನಮ್ಮ ಹಳ್ಳಿ ಕಡೆ ಎಲ್ಲ ಕೆಲವರು ಏನು ಮಾಡ್ತಾರೆ, ಮದುವೆ ಆಗದ ಸತ್ರೆ ಅವನನ್ನು ಉಲ್ಟ ಮಾಡಿ ಮಣ್ಣನ್ನು ಮುಗಿಸ್ತಾರೆ. ಮದುವೆ ಆಗದೆ ಸತ್ರೆ, ಮದುವೆ ಆಗಿ ಸತ್ರೆ ಅವನೇನು ಮಾಡ್ತಾರೆ, ನೇರವಾಗಿ ಮಲಗಿಸ್ತಾರೆ, ಅವನ ಮೇಲೆ ಮಣ್ಣನ್ನು ಹಾಕ್ತಾರೆ, ಇಲ್ಲಾಂದ್ರೆ ಬೆನ್ನಿನ ಮೇಲೆ ಮಣ್ಣನ್ನು ಹಾಕ್ತಾರೆ. ಹಾಗಾಗಿ ವಿವಾಹ ಆಗಬೇಕಾದ್ರೆ ಇಲ್ಲಿ ಫಸ್ಟ್ ಇಲ್ಲಿ ಪರಿಪೂರ್ಣ ಆಗಬೇಕು. ಯಾರು ಅವಿವಾಹಿತ, ಇಲ್ಲಿ ಮದುವೆ ಆಗದಾಗಿದ್ರೆ ಅವನ್ನ ಅಪೂರ್ಣ ವ್ಯಕ್ತಿ ಅಂತ ಕರಿತೀವಿ. ಮದುವೆ ಆಗಬೇಕು, ಇಲ್ಲಿ ಮದುವೆ ಆದರೆ ಅವನ್ನ ಮಾತ್ರ ಪರಿಪೂರ್ಣ ವ್ಯಕ್ತಿ ಅಂತಂದು ಕರಿತಾ ಹೋಗ್ತಾರೆ. ಹಾಗಾಗಿ ವಿವಾಹವು ಸಾರ್ವತ್ರಿಕವಾದದ್ದು. ಇದು ಎಲ್ಲ ಸಮಾಜಗಳಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟು, ವಿವಾಹವು ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ. ವಿವಾಹ ಅನ್ನುವಂಥದ್ದು ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ. ವಿವಾಹವನ್ನು ಏನಕ್ಕೆ ಹಾಕ್ಬೇಕನ್ನೋದಾದ್ರೆ ಇಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗಕ್ಕಾಗಿ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ತ್ರೀ ಅನೇಕ ಸ್ತ್ರೀಯರೊಂದಿಗೆ ವಿವಾಹ ಆಗುವ ಮುಖಾಂತರ, ಅನೇಕ ಸ್ತ್ರೀಯರೊಂದಿಗೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರಿಗೆ ಇಷ್ಟ ಬಂದವ್ರನ್ನ ಮದುವೆ ಆಗ್ಬೋದು. ಇಲ್ಲಿ ವಿವಾಹ ಆಗುವ ಮುಖಾಂತರ, ಮದುವೆ ಆಗಲೇಬೇಕು, ಈ ವಿವಾಹದ ಮುಖಾಂತರ ಶಾಶ್ವತ ಬಂಧನವನ್ನು ಏರ್ಪಡಿಸಿಕೊಳ್ಳಬಹುದು. ವಿವಾಹ ಆದರೆ ಮಾತ್ರ ಅಲ್ಲಿ ಶಾಶ್ವತ ಬಂಧನ. ವಿವಾಹ ಆಗಲಿಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಶಾಶ್ವತವಾದ ಬಂಧನ ಅಂತಿಲ್ಲ. ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತಿರಲ್ಲ, ಅದು ಇರುತ್ತೆ. ಇಲ್ಲಿ ಮದುವೆ ಆದರೆ ಮಾತ್ರ ಅವ್ರಿಗೆ ಯಾವುದೇ ರೀತಿಯಾದ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಮದುವೆ ಆಗದಿದ್ರೆ ಎಕ್ಸ್ಪೈರಿ ಡೇಟ್ ಶೀಘ್ರದಲ್ಲಿ ಯಾವ ಬೇಕಾರೋದು ಕೊನೆ ಆಗ್ಬೋದು. ಅಂದರೆ ಇಲ್ಲಿ ವಿವಾಹ ಅನ್ನೋದು ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ. ಇಬ್ಬರು ಗಂಡು ಹೆಣ್ಣು ಸೇರ್ಕೊಳ್ಳಿಕ್ಕೆ ಈ ವಿವಾಹ ಅನ್ನೋದನ್ನು ಮಾತ್ರ ನಾವಿಲ್ಲಿ ನೋಡ್ಬೋದು. ಹಾಗೆ ವೈವಾಹಿಕ ಜೀವನ ಅನ್ನೋದು ಸುದೀರ್ಘದವರೆಗೆ ಬಾಳಿಕೆ ಬರ್ತದೆ. ವಿವಾಹ ಆದರೆ ವಿವಾಹದ ಜೀವನ ಅನ್ನೋದೇನಿದೆ ಸುದೀರ್ಘವರೆಗೆ, ಸುಮಾರು ದಶಕಗಳವರೆಗೆ, ಬಹಳಷ್ಟು ದಿನಗಳವರೆಗೆ ಬಾಳಿಕೆ ಬರ್ತದೆ. ಅವರ ನಡುವಿನ ಐಹಿಕ ಜೀವನಕ್ಕೆ, ಏನು ಇಲ್ಲಿ ಗಂಡು ಹೆಣ್ಣು ಇಬ್ಬರು ಕೂಡ ಐಹಿಕ ಒಂದು ಒಳ್ಳೆಯ ಸುಖ ಜೀವನಕ್ಕೆ ಅನುವು ಮಾಡಿಕೊಡುವುದೇ ವಿವಾಹ ಅನ್ನುವಂಥದ್ದು ಒಂದು ಸಂಸ್ಥೆಯಾಗಿದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಗೆ? ಸೆಕೆಂಡ್ ಪಾಯಿಂಟ್. ಓಕೆ, ಥರ್ಡ್ ಒನ್ ನೋಡೋಣ. ವೈವಾಹಿಕ ಜೀವನವು ಶಾಶ್ವತವಾದುದು. ವೈವಾಹಿಕ ಜೀವನವು ಶಾಶ್ವತ ಸ್ವರೂಪದು. ಅಂದರೆ ಇದಕ್ಕೆ ಕೊನೆ ಅನ್ನೋದಿಲ್ಲ. ಮದುವೆ ಆದಮೇಲೆ ವಿವಾಹವು ಸಂಬಂಧ ಅನ್ನೋದು ಏನಾಗಿದೆ, ಪತಿ ಮತ್ತು ಪತ್ನಿಯ ನಡುವೆ ಹೆಚ್ಚು ಕಾಲ ಬಾಳಿಕೆ ಬರುವಂಥದ್ದು. ಕೆಲವೊಂದು ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗಿರ್ತಾರೆ, ಯಾವುದೋ ಒಂದು ಕಾರಣದಿಂದ ಡೈವರ್ಸ್ಗಳು ಅಥವಾ ಗಂಡ ಬಿಟ್ಟು ಅಥವಾ ಹೆಂಡತಿಯನ್ನು ಬಿಟ್ಟು ಇರ್ಬೋದು. ಆದರೆ ಈ ವಿವಾಹ ಜೀವನ ಅನ್ನೋದೇನಿದೆ ಶಾಶ್ವತವಾದಂಥದ್ದು. ಇದು ದೀರ್ಘಕಾಲದವರೆಗೆ ಬಾಳಿಕೆ ಬರುತ್ತದೆ. ಈ ವಿವಾಹ ಅನ್ನೋದು ಕೇವಲ ಲೈಂಗಿಕ ಬಯಕೆಯನ್ನು ಆಧರಿಸಿಲ್ಲ. ಬರೀ ಮದುವೆ ಏನಕ್ಕೆ ಆಗ್ತಾರೆ ಅಂದರೆ ಲೈಂಗಿಕ ಬಯಕೆಯನ್ನು ಪಡೆಯಲಿಕ್ಕೆ ಅಷ್ಟಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕಾನೂನು, ರೂಢಿ ಸಂಪ್ರದಾಯ, ಹಾಗೆ ಧರ್ಮದ ಮನ್ನಣೆ ಇವೆಲ್ಲವೂ ಕೂಡ ವೈವಾಹಿಕ ಸಂಬಂಧವನ್ನು ಏನು ಮಾಡ್ತವೆ, ಸಮಾಜ ಇಲ್ಲಿ ಒಪ್ಕೊಳ್ಳುತ್ತೆ. ಈ ಕಾರಣದಿಂದಲೇ ಕಾನೂನು ಬಾಹಿರವಾಗಿ ಇಲ್ಲಿ ಕಾನೂನನ್ನು ಗೌರವಿಸ್ತಾ ಹೋಗ್ತೀವಿ. ಯಾಕಂತಂದ್ರೆ ಕಾನೂನಿನ ಜೊತೆಯಲ್ಲಿ ನಾವು ವಿವಾಹ ಆಗ್ತಿದ್ವಿ. ಹಾಗೆ ವಿವಾಹಕ್ಕೆ ಧರ್ಮ ಮನ್ನಣೆ ನೀಡ್ತಾ ಹೋಗುತ್ತೆ. ಹಿಂದೂ ಧರ್ಮದ ಪ್ರಕಾರ ವಿವಾಹ ಆಗ್ತಾರೆ, ಇಸ್ಲಾಂ ಧರ್ಮದ ಪ್ರಕಾರ ವಿವಾಹ ಆಗ್ತಾರೆ, ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅವರು ವಿವಾಹ ಆಗ್ತಾರೆ, ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ಧರ್ಮ ಮನ್ನಣೆ ನೀಡ್ತಾ ಹೋಗುತ್ತೆ. ಹಾಗೆ ಈ ಕಾರಣದಿಂದಲೇ ಈ ಧರ್ಮ ಕಾನೂನುಗಳ ಒಪ್ಪಿಗೆಯಿಂದ ಏನು ಮಾಡ್ತಾರೆ, ಇಲ್ಲಿ ಲೈಂಗಿಕ ತೃಪ್ತಿಯ ನಂತರವೂ ಕೂಡ ಒಪ್ಪಿ ಮದುವೆ ಆಗ್ತಾರೆ. ಲೈಂಗಿಕ ತೃಪ್ತಿಯ ನಂತರವೂ ಕೂಡ ಇಲ್ಲಿ ಸಂಬಂಧ ಅನ್ನೋದು ದೀರ್ಘಕಾಲದವರೆಗೆ ಇರುತ್ತೆ. ಬರೀ ವಿವಾಹ ಅನ್ನೋದು ಬರೀ ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕಲ್ಲ, ಅಲ್ಲೇ ಆ ಲೈಂಗಿಕ ಬಯಕೆಯ ಜೊತೆಗೆ ಸಂತಾನೋತ್ಪತ್ತಿಯನ್ನು ಪಡೆಯುವ ಜೊತೆಗೆ ಶಾಶ್ವತವಾದಂಥ ಒಂದು ಮುಂದುವರಿತಾ ಹೋಗುತ್ತೆ. ಮಕ್ಕಳನ್ನ ಪಡಿತಾರೆ. ಆ ಮಕ್ಕಳನ್ನ ಪಡೆದ ನಂತರ ಅವರನ್ನು ಪಾಲನೆ ಮಾಡುವುದು, ತನ್ನದೇ ಆದಂಥ ಕುಟುಂಬವನ್ನು ನಿರ್ಮಿಸಿಕೊಳ್ಳುವುದು, ಇವುಗಳಿಂದ ಏನಾಗುತ್ತೆ, ಪತಿ ಪತ್ನಿಯರು ಸಂಬಂಧ ಅನ್ನೋದು ಮುಂದುವರಿಯುವಂಥ ಒಂದು ಪ್ರಕ್ರಿಯೆಯನ್ನ ವಿವಾಹವು ಜೀವನವು ಶಾಶ್ವತವಾಗಿರುವಂಥದ್ದು ನೋಡ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವಿವಾಹದ ಮತ್ತೊಂದು ಲಕ್ಷಣ, ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ. ವಿವಾಹ ಆಗಬೇಕಾದ್ರೆ ಸಮಾಜದ ಮನ್ನಣೆ ಅಗತ್ಯ, ಸಮಾಜದ ಒಪ್ಪಿಗೆ ಅನ್ನೋದು ಬೇಕು. ಒಪ್ಪಿಗೆಯನ್ನು ಇಲ್ಲದಿದ್ರೆ ಏನಾಗುತ್ತೆ, ನಾವು ಭಾಳಷ್ಟು ನೋಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾಕಷ್ಟು ವಿವಾಹಕ್ಕೆ ಏನಕ್ಕೆ ಮದುವೆಯನ್ನು ಆಗ್ತಾರೆ ಅಂದರೆ ಅವರೆಲ್ಲರೂ ಕೂಡ ನೀವೆಲ್ಲ ವೆಡ್ಡಿಂಗ್ ಕಾರ್ಡನ್ನು ಮಾಡ್ತೀರಿ, ಗುರು ಹಿರಿಯರನ್ನು ನಿಶ್ಚಯಿಸಿ ವಿವಾಹವನ್ನು ಏರ್ಪಡಿಸ್ತಾರೆ. ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ವಿವಾಹಕ್ಕೆ ಬಂದು ಹಾರೈಸ್ತಾ ಹೋಗ್ತಾರೆ. ಇದಕ್ಕೆ ಏನಕ್ಕೆ ನಮಗೆ ಒಪ್ಪಿಗೆ ಬೇಕು ಅನ್ನೋದಾದರೆ ಇಲ್ಲಿ ಒಪ್ಪಿಗೆ ಅನ್ನೋದು ಬೇಕು. ಕಾನೂನು ಧರ್ಮದ ಜೊತೆಗೆ ಸಮಾಜದ ಗುರು ಹಿರಿಯರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಹೋಗ್ತಾರೆ.
ನೋಡಿ, ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಬಂಧವನ್ನ ವಿವಾಹ ಎಂದು ಕರೆಯಲಾಗುತ್ತದೆ. ಯಾಕೆ ಕರೆಯಲಾಗುತ್ತೆ ಅನ್ನೋದಾದ್ರೆ ಒಪ್ಪಿಗೆ, ಸಮಾಜದ ಒಪ್ಪಿಗೆ, ಗುರು ಹಿರಿಯರ ಒಪ್ಪಿಗೆ, ಕಾನೂನಿನ ಒಪ್ಪಿಗೆ, ಧರ್ಮದ ಒಪ್ಪಿಗೆ ಅಂತ ನಂತರದಲ್ಲಿ ಈ ನಡುವಿನ ಸಂಬಂಧವನ್ನ ವಿವಾಹ ಅಂತ ಕರಿತೀವಿ. ಇವರಿದ್ರೆ ಇಷ್ಟು ಒಪ್ಪಿಗಿದ್ರೆ ಮಾತ್ರ ಅದನ್ನ ವಿವಾಹ ಅಂತ ಕರಿತೀವಿ ಧರ್ಮಗಳಲ್ಲಿ. ಆದ್ರೆ ಇಲ್ಲಿ ಲೋಕಾರೂಢಿ ಕಾನೂನಿನ ಮೂಲಕ ಸಮಾಜ ಅನ್ನೋದು ವಿವಾಹಕ್ಕೆ ಮನ್ನಣೆ ಸಿಗ್ತಾ ಹೋಗುತ್ತೆ. ಲೋಕಾರೂಢಿ ಇಡೀ ಲೋಕದ ನಮಗೆ ರೂಢಿ ಸಂಪ್ರದಾಯ ಅಂತ ನಾವು ಹೇಳ್ತಾ ಹೋಗ್ತೀವಿ. ಜಗತ್ತಿನಲ್ಲಿ ವಿವಾಹ ಹಾಕಿದ್ದಾರೆ ಇವರು. ಆದ್ರೆ ಇದ್ರ ಜೊತೆಯಲ್ಲಿ ಈ ನಿಯಮದ ಪ್ರಕಾರ ವಿವಾಹ ಆಗಿದ್ರೆ ಈ ವಿವಾಹಕ್ಕೆ ಮನ್ನಣೆಯನ್ನ ನೀಡ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಮನ್ನಣೆಯ ಜೊತೆಗೆ ಅಲ್ಲಿ ಹುಟ್ಟಿದಂಥ ಮಕ್ಕಳು ವಾರಸುದಾರರಾಗಲಿಕ್ಕೆ, ವಂಶವಾಹಿಯ ವಾರಸುದಾರರಾಗಲಿಕ್ಕೆ, ಆಸ್ತಿಯ ಹಕ್ಕುದಾರರಾಗಲಿಕ್ಕೆ ನಿರ್ಧರಿತ ಅವಕಾಶಗಳು ಸಿಗುತ್ತೆ. ಬಹಳಷ್ಟು ಜನ ಏನು ಮಾಡ್ತಾರೆ, ಈ ಪ್ರೀತಿಸಿ ಲವ್ ಮ್ಯಾರೇಜ್ ಆಗಿ ಎಲ್ಲ ಒಂದು ಕಡೆ ತಂದೆ ತಾಯಿಯನ್ನು ಬಿಟ್ಟು ಬೆಂಗಳೂರು ಭಾಗಗಳಿಗೆ ಹೋಗ್ತೀರಿ. ಇಲ್ಲಿ ಸಮಾಜದ ಮನ್ನಣೆಯನ್ನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಥವಾ ನಿಮ್ಮ ಏನು ಹೋಗಿರ್ತಾರೆ ಅವರ ಗಂಡನ ಆಸ್ತಿಯಲ್ಲಿ ಅಥವಾ ಅವನ ತಂದೆಯ ಆಸ್ತಿಯಲ್ಲಿ ಆಸ್ತಿ ಹಕ್ಕನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಒಪ್ಕೊಳ್ಳೋದಿಲ್ಲ. ನೀನು ಮದುವೆ ಆಗಿದ್ದಕ್ಕೆ ಪ್ರೂಫ್ ಇದ್ರೆ ಕೊಡ್ರಿ ಅಂತ ಕೇಳ್ತಾರೆ. ಯಾಕಂದ್ರೆ ಅಲ್ಲಿ ಸಾಕ್ಷಿಗಳು ಬೇಕಾಗುತ್ತೆ. ಅದೇನಾದರೂ ಈ ಸಮಾಜ ಒಪ್ಪಿ ನಿರ್ಧರಿಸಿದ್ದೀರ ಅಂತಂದ್ರೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತವೆ. ಇಲ್ಲಿ ಸಮಾಜ ವಿವಾಹಕ್ಕೆ ಸಮಾಜ ಮನ್ನಣೆ ಅನ್ನೋದು ಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಆ ಮಕ್ಕಳು ವಾರಸುದಾರರಾಗಲಿಕ್ಕೆ ಅಥವಾ ಆಸ್ತಿಯ ಹಕ್ಕುದಾರರಾಗಲಿಕ್ಕೆ ವಿವಾಹದ ಮನ್ನಣೆ ಅನ್ನೋದು ಬೇಕು, ಅಗತ್ಯವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ವಿವಾಹದ ಮತ್ತೊಂದು ಲಕ್ಷಣ, ವಿವಾಹವು ಸಾಮಾಜಿಕ ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ. ವಿವಾಹವು ಸಾಮಾಜಿಕ ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ. ಇಲ್ಲಿ ವಿವಾಹ ಅನ್ನೋದು ಸಮಾಜದಲ್ಲಿ ಇದೆ. ಈ ಸಮಾಜದಲ್ಲಿ ಪ್ರತಿಯೊಂದು ಎಲ್ಲ ಸಮಾಜಗಳಲ್ಲೂ ಕೂಡ ವಿವಾಹವನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಇದ್ರ ಜೊತೆಯಲ್ಲಿ ಧರ್ಮವು ಕೂಡ ಮನ್ನಣೆಯನ್ನು ನೀಡುತ್ತಾ ಹೋಗುತ್ತೆ ವಿವಾಹವು. ಯಾಕೆಂತಂದ್ರೆ ಹಿಂದೂ ಧರ್ಮದ ಪ್ರಕಾರವಾಗಿ ಹಿಂದೂ ಜನ ಏನ್ ಮಾಡ್ತಾರೆ, ವಿವಾಹ ಆಗ್ತಾರೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರವಾಗಿ ಕ್ರಿಶ್ಚಿಯನ್ ಜನ ನಂಬಿಕೆ ಆಗ್ತಾರೆ. ಅಂದ್ರೆ ಇಲ್ಲಿ ವಿವಾಹ ಆಗಲಿಕ್ಕೆ ಪರಸ್ಪರ ಧರ್ಮಗಳು ಕೂಡ ನಂಬಿಕೆಗಳು, ಇಲ್ಲಿ ವಿವಾಹಕ್ಕೆ ಸಂಸ್ಕಾರ ಪದ್ಧತಿಗಳಂತ ಏನಿದಾವೆ ಅವು ಅವರಿಗೆ ಸಂಸ್ಕಾರವನ್ನು ಏರ್ಪಡಿಸಲಾಗುತ್ತೆ. ಹಾಗೆ ಈ ಧಾರ್ಮಿಕ ಸಮ್ಮತಿಯೊಂದಿಗೆ ಮಾತ್ರ ನೆರವೇರಲ್ಪಡುತ್ತೆ ವಿವಾಹ ಅನ್ನೋದು. ನಾವು ನೋಡ್ಬೋದು, ವಿವಾಹ ಅಂದಾಗ ಈ ಅರಿಶಿಣದ ದಾರವನ್ನು ಕಟ್ತಾರೆ. ಹಾಗೆ ಈ ಕೆಲವೊಂದು ಭಾಷಿಣಗಳನ್ನು ಕಟ್ಟುವಂಥದ್ದು ಅಥವಾ ಉಡುಗೆ ತೊಡುಗೆಗಳಾಗಿರ್ಬೋದು, ದಾರ ಎರೆಯುವಂಥದ್ದು ಅಥವಾ ಅಗ್ನಿಯನ್ನ ಸುತ್ತುವಂಥದ್ದಾಗಿರ್ಬೋದು, ಸಪ್ತಪದಿ ಅಥವಾ ಅರುಂಧತಿ ನಕ್ಷತ್ರಗಳನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ಏನಾಗಿದೆ ಅಂದರೆ ಧಾರ್ಮಿಕ ಸಂಬಂಧದೊಂದಿಗೆ ನಡೆದಿದೆ. ವಿವಾಹ ಅನ್ನೋದು ಬರೀ ತಾಳಿಯನ್ನು ಕಟ್ಟಿದ್ರೆ ವಿವಾಹ ಆಗೋದಿಲ್ಲ. ನಾವು ನೋಡ್ತಾ ಹೋಗ್ತೀವಿ ಕೆಲವೊಂದು ವಿವಾಹದ ಸಂದರ್ಭದಲ್ಲಿ ಈಗ ಸುರಿಗೆಯನ್ನು ಸುತ್ತಾರೆ. ಸುರಿಗೆಯನ್ನು ಸುತ್ತಿ ಅದಕ್ಕೆ ಏನು ಮಾಡ್ತಾರೆ, ಅವ್ರನ್ನ ಗಂಡು ಹೆಣ್ಣನ್ನು ಕೂರಿಸ್ತಾರೆ ಅಥವಾ ಮೆರವಣಿಗೆಯನ್ನು ಮಾಡ್ತಾ ಹೋಗ್ತಾರೆ, ಅರಿಶಿನ ಹಚ್ತಾ ಹೋಗ್ತಾರೆ. ಹಾಗೆ ದೇವಸ್ಥಾನಗಳಿಗೆ ಹೋಗಿ ನೀರನ್ನು ಹಾಕ್ಸ್ಕೊಂಡು ಬರ್ತಾರೆ. ಹಾಗೆ ಅಲ್ಲಿ ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರಗಳನ್ನು ಅಥವಾ ಈ ಚಮರವನ್ನು ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದು ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಏನಾಗಿದೆ ಅಂದರೆ ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ ವಿವಾಹ ಅನ್ನೋದು. ಧರ್ಮವನ್ನು ಬಿಟ್ಟು ವಿವಾಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮದ ಪ್ರಕಾರ ಆ ಧರ್ಮಗಳನ್ನು, ದೇವರು ಧರ್ಮಗಳನ್ನ ಜೊತೆಗೆ ವಿವಾಹವನ್ನು ನಡೆಸ್ತಾ ಹೋಗುತ್ತೆ. ಅರ್ಥ ಇದೆಯಲ್ಲ? ಇಲ್ಲಿ ವಿವಾಹ ಅನ್ನೋದು ಸಮಾಜದ ಜೊತೆಯಲ್ಲಿ ಧಾರ್ಮಿಕ ಧರ್ಮದ ಸಲಹೆಗಳಿರ್ತವೆ. ಆ ಸಲಹೆಗಳ ಜೊತೆಯಲ್ಲಿ ಎಳೆದುಕೊಂಡಂಥ ಒಂದು ಸಮಸ್ಯೆ ಆಗಿದೆ. ಓಕೆ, ಈ ವಿವಾಹದ ಮತ್ತೊಂದು ಕೊನೆಯ ಅಂಶವನ್ನು ನೋಡ್ತಾ ಇದ್ದೀವಿ, ಪರಸ್ಪರ ಹಕ್ಕು ಬಾಧ್ಯತೆಗಳ ಮನವರಿಕೆ. ವಿವಾಹ ಅನ್ನೋದು ಪರಸ್ಪರ ಹಕ್ಕು ಬಾಧ್ಯತೆಗಳ ಮನವರಿಕೆ ಮಾಡ್ತಾ ಹೋಗುತ್ತೆ. ವಿವಾಹವು ವ್ಯಕ್ತಿಗಳಿಗೆ ಅವರ ಕರ್ತವ್ಯ ಹೊಣೆಗಾರಿಕೆಗಳ ಬಗ್ಗೆ ಮನವರಿಕೆ ಮಾಡುತ್ತೆ. ಮದುವೆ ಆದ ಮೇಲೆ ಏನು ಮಾಡ್ತಾರೆ, ಗಂಡು ಹೆಣ್ಣಿಗೆ ನನ್ನ ಹಕ್ಕು ಏನು ಅಥವಾ ನನ್ನ ಹೊಣೆಗಾರಿಕೆ ಏನು ಅನ್ನೋದನ್ನ ನಿರ್ವಹಿಸ್ತಾ ಹೋಗುತ್ತೆ. ಅಲ್ಲಿ ಜವಾಬ್ದಾರಿ ಅಂತ ಅವ್ರಿಗೆ ಮೂಡ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೋದು, ಮಕ್ಕಳು ಹೆಂಡತಿಯನ್ನು ಸಂರಕ್ಷಿಸ್ತಾ ಹೋಗ್ತಾರೆ. ಮಕ್ಕಳು ಮತ್ತು ಹೆಂಡತಿಯನ್ನು ಸಂರಕ್ಷಿಸುವುದು ಗಂಡನ ಕರ್ತವ್ಯ. ತಂದೆ ತಾಯಿಯನ್ನು ಕಾಪಾಡುವುದು ಮಕ್ಕಳ ಕರ್ತವ್ಯ. ಹಾಗೆ ಮಕ್ಕಳು ತಂದೆ ತಾಯಿಯನ್ನು ರಕ್ಷಿಸ್ತಾ ಹೋಗ್ತಾರೆ. ಯಾವ ಸಮಯದಲ್ಲಿ? ವಯಸ್ಸಾದಂಥ ಸಮಯದಲ್ಲಿ. ಹೆಂಡತಿಯನ್ನು ರಕ್ಷಿಸುವುದು ಗಂಡನ ಕರ್ತವ್ಯ. ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಕಾಪಾಡುವುದು, ಅವನ ಸಂರಕ್ಷಣೆ ಮಾಡುವುದು ಗಂಡನ ಕರ್ತವ್ಯ. ಗಂಡನನ್ನು ರಕ್ಷಿಸುವುದು ಹೆಂಡತಿಯ ಕರ್ತವ್ಯ. ಈ ಗಂಡ ಹೆಂಡತಿ ಇಬ್ಬರು ಕರ್ತವ್ಯ ಮಕ್ಕಳನ್ನು ಸಂರಕ್ಷಣೆ ಮಾಡುವುದು. ವಯಸ್ಸಾದ ಕಾಲದಲ್ಲಿ ಮಕ್ಕಳು ತನ್ನ ತಂದೆ ತಾಯಿಯನ್ನ ಹಾಗೆ ಅವರ ಪತಿ ಪತ್ನಿಯನ್ನು ಸಂರಕ್ಷಣೆ ಮಾಡುವುದು ಇದೊಂದು ಉದ್ದೇಶ ಇದೆ. ಹಾಗೆ ತಂದೆ ತಾಯಿಗಳನ್ನು ಸಂರಕ್ಷಣೆ ಮಾಡುವುದು, ಹಾಗೆ ಆ ಮಕ್ಕಳ ಹೊಣೆಗಾರಿಕೆ ಅನ್ನೋದು ಇಲ್ಲಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಪರಸ್ಪರ ಪ್ರತಿಯೊಬ್ಬರ ಹಕ್ಕುಗಳು ಹಾಗೆ ಅವರ ಕರ್ತವ್ಯಗಳನ್ನು ಮನವರಿಕೆ ಮಾಡ್ತಾ ಹೋಗುತ್ತೆ. ಯಾವುದಪ್ಪ ಅನ್ನೋದಂದ್ರೆ ವಿವಾಹ ಅನ್ನುವಂಥದ್ದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಓಕೆ, ವಿವಾಹದ ಅರ್ಥವನ್ನು ನೋಡಿದ್ರಿ.
ಹಾಗೆಯೇ ವಿವಾಹದ ವ್ಯಾಖ್ಯೆಗಳು, ಅದರ ಜೊತೆಲೆ ವಿವಾಹದ ಲಕ್ಷಣಗಳಂದಾಗ ವಿವಾಹವು ಸಾರ್ವತ್ರಿಕವಾದುದು, ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ, ಇಲ್ಲಿ ಐಹಿಕ ಜೀವನಕ್ಕೆ ಎಡೆಮಾಡಿಕೊಡುತ್ತೆ ವಿವಾಹ ಅನ್ನುವಂಥದ್ದು, ಸುಖ ಶಾಂತಿಗೆ ಒಪ್ಪಿಗೆಯನ್ನು ಸೂಚಿಸುವುದು ವಿವಾಹ ಇದೆ. ಹಾಗೆ ವೈವಾಹಿಕ ಜೀವನವು ಶಾಶ್ವತವಾದದ್ದು, ವಿವಾಹ ಅನ್ನೋದು ಶಾಶ್ವತವಾದಂಥ ಬಿಡಿಸಲಾಗದ ಒಂದು ಬಂಧನ ಅಂತ ಕರಿತೀವಿ. ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ, ಸಮಾಜದ ಒಪ್ಪಿಗೆ ಅನ್ನೋದು ಬೇಕು ವಿವಾಹಕ್ಕೆ. ಹಾಗೆ ವಿವಾಹವು ಸಾಮಾಜಿಕ ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ, ವಿವಾಹವು ಸಾಮಾಜಿಕ ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ. ಕೊನೆಯದಾಗಿ ಪರಸ್ಪರ ಹಕ್ಕು ಬಾಧ್ಯತೆಗಳ ಮನವರಿಕೆಯನ್ನು ಮಾಡ್ತಾ ಹೋಗುತ್ತೆ ವಿವಾಹ. ಕರ್ತವ್ಯ ಇರುತ್ತದೆ, ತಂದೆಯ ಕರ್ತವ್ಯ, ಹೆಂಡತಿಯ ಕರ್ತವ್ಯ, ಮಕ್ಕಳ ಕರ್ತವ್ಯ, ಅವರ ಗುರಿಗಳೇನು, ಉದ್ದೇಶಗಳನ್ನು ಮನವರಿಕೆ ಮಾಡುವಂಥದ್ದು ಈ ವಿವಾಹದ ಇಷ್ಟು ಲಕ್ಷಣಗಳಂತ ನಾವಿಲ್ಲಿ ಕರಿತೀವಿ. ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳ? ಇಷ್ಟು ಇಂದು ನಾವು ಈ ಸಾಮಾಜಿಕ ಸಂಸ್ಥೆಗಳಲ್ಲಿ ಒಂದು ವಿವಾಹವನ್ನು ನೋಡ್ತೀವಿ. ವಿವಾಹದ ಅರ್ಥ, ವ್ಯಾಖ್ಯೆ ಮತ್ತು ಅವಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ವಿವಾಹದ ಕಾರ್ಯಗಳು, ಆ ವಿವಾಹದ ಕೆಲಸಗಳೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.